till I get up. Time is barely on our side. I don't wanna waste what's left. The storm. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರಿ ನನ್ನ ಪ್ರೀತಿಯ ಗೆಳೆಯರೇ? ನಾನು ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ರೆಸಿಪಿ ಮತ್ತು ನಂದು ಸ್ವಲ್ಪ ಮಾರ್ಕೆಟ್ ಹೋದ ಅದಷ್ಟು ಶೇರ್ ಮಾಡ್ತೀನಿ. ಮತ್ತು ಝಾರು ನೋಡ್ರಿ, ಗ್ಯಾದ್ರಿಂಗ್ ಇದೆ ಝಾರು ಸ್ಕೂಲ್ ಒಳಗೆ. ಮತ್ತು ಆಕಿ ಪ್ರಾಕ್ಟೀಸ್ ಝಾರುದು ಡ್ಯಾನ್ಸ್ ಇದೆಲ್ಲ, ಹಾಗಾಗಿ ಆಕಿ ಪ್ರಾಕ್ಟೀಸ್ ಮಾಡೋಕೆ ಟೆರೆಸ್ ಮೇಲೆ ಬಂದಿದ್ಲು. ನಾನು ಆಕಿನ ಜೋಡಿ ಬಂದಿದ್ದೆ. ಎಲ್ಲ ನಾನು ಕ್ಲೀನ್ ಮಾಡಿಟ್ಟಿನಿ. ಈಗ ನೀರ್ಲಿಂದ ಅಷ್ಟೇ ತೊಳೆದಿದ್ದು. ಫುಲ್ ಹಾಲು ಮತ್ತು ಚಹಾ ಎಲ್ಲ ಕುಕ್ಕಿ ಎಲ್ಲ ಬಿದ್ದಿತ್ತು. ಹಾಗಾಗಿ ಇದೆಲ್ಲ ನಾನು ಕ್ಲೀನ್ ಮಾಡಬೇಕು. ಇದು ಕ್ಲೀನ್ ಮಾಡಿಂದ ನಿಮಗೆ ನಾನು ಇದು ಕ್ಲೀನ್ ಮಾಡಿಂದ ಹೆಂಗೆ ಕಾಣಿಸುತ್ತೆ ಅಂಥೇಳಿ ನಿಮ್ಗೆ ತೋರಿಸ್ತೀನಿ. ಕ್ಲೀನ್ ಮಾಡಿಂದ ಸಿಗೋರ ಫ್ರೆಂಡ್ಸ್. ನೋಡಿರಿ, ಇದು ಎಲ್ಲ ಕ್ಲೀನ್ ಆಗಿದೆ. ಸ್ಟವ್ ಎಷ್ಟು ಗಲೀಜು ಕಾಣಿಸಕತ್ತಿತ್ತು. ಈಗ ನೋಡಿರಿ, ಎಲ್ಲ ನಾನು ಕ್ಲೀನ್ ಮಾಡೀನಿ. 2 ಡೇಸ್ಗೆ ಒಂದ್ಸರಿ ಮಾಡ್ತೀನಿ. ಮಾಡಿದ್ರೇ ಇಷ್ಟು ಡೈಲಿ ಅದು ಹಾಲು ಮತ್ತು ಚಹಾ ಎಲ್ಲ ಮಾಡುವಾಗ ಕುಕ್ಕುತ್ತಲ್ಲ, ಹಾಗಾಗಿ ಇದಾಗುತ್ತೆ. ಕೌಂಟರ್ ಟಾಪ್ ಎಲ್ಲ ನಾನು ಕ್ಲೀನ್ ಮಾಡಿದ್ದೀನಿ. ನೋಡಿರಿ, ಈ ಥರ ಆಗಿದೆ. ಫುಲ್ ಕ್ಲೀನಿಂಗ್ ಇವತ್ತಂತರೂ ಫುಲ್ ಕಿಚನ್ ಕ್ಲೀನಿಂಗ್ ಆಯಿತು. ಈಗ ಮಾಡೋಣ ರೆಸಿಪಿ. ಏನು ಮಾಡ್ತೀನಿ ಅಡುಗೆ ಒಳಗೆ ನೀವು ನೋಡಿರಿ, ಮುಂದೆ ನಿಮಗೆ ಗೊತ್ತಾಗುತ್ತಾ. ಬಟ್ಟೆ ಎಲ್ಲ ಹಾಕಿನಿ ಮಷಿನ್ ಒಳಗೆ. ಈಗ ಇನ್ನು 2 ಮಿನಿಟ್ಸ್ ಅಷ್ಟೇ, ಆಮೇಲೆ ತೆಗೆದು ಅದು ಬಟ್ಟೆ ಎಲ್ಲ ಹೊರಗೆ ಹಾಕಿ ಬರ್ತೀನಿ. ಇದು ಪೈಪ್ಲೈನ್ ಇಲ್ಲಿದ್ದ ಹಿಂಗೆ ಮಾಡಿರಿ, ಇದು ಬರ್ತಾ ಇದ್ದಿಲ್ಲ. ಹಾಗಾಗಿ ಈಗ ನಾವು ಒಳಗೆ ಬಂದು ಕಿಚನ್ಗೆ. ಇದು ನಾನು ಚಿಕ್ಕು ತಂದಿದ್ವಿ. ಇದು ಸ್ವಲ್ಪ ಗಟ್ಟಿ ಇದೆ ಇದು ಭಾಳ. ಹಾಗಾಗಿ ನಾನು ಇನ್ನು 1 ಡೇಗೆ ಬೇಕಿದು ಹಣ್ಣಾಗಬೇಕಂದ್ರೆ. ಎಲ್ಲ ಅದೇ ಥರ ಇದಾವೆ ಚಿಕ್ಕು. ಅದಕ್ಕೆ ನಾನು ಇದು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ನಾಗ ಇದ್ರಾಗೆ ಇಡ್ತೀನಿ. ಇಟ್ಟು ಇದೇನು ಮಾಡ್ತೀನಿ, ಕುಕ್ಕರ್ ಒಳಗೆ ಇಡಬೇಕಿದು. ಇಟ್ಟು ಇದು ಲೀಡ್ ಹಚ್ಚಿಬಿಡಬೇಕು. ಮತ್ತು ಸಾಯಂಕಾಲ ಅದು ನೋಡಿದರೆ ಇದು ಹಣ್ಣಾಗಿರ್ತಾವೆ ನಾನು ಅಂದ್ಕೊತೀನಿ. ಬೆಳಗ್ಗೆ ಇವತ್ತು ಸಾಯಂಕಾಲ ತೆಗಿತೀನಿ, ಇಲ್ಲಾಂದರೆ ಬೆಳಗ್ಗೆ ತೆಗೆದು ನೋಡಿದರೆ ಹಣ್ಣಾಗಿರ್ತಾವೆ ಇದ್ರೊಳಗೆ. ಹಾಗಾಗಿ ನೀವೇನಾರ ಹಣ್ಣಾಗಿಲ್ಲ ಅಂದರೆ ಏನಾರ ಸೀತಾಫಲ ಮತ್ತು ಇದು ಚಿಕ್ಕು ಏನಾರ ತಂದರೆ ಇದ್ರೊಳಗೆ ಹಿಂಗೊಳಗೆ ಕುಕ್ಕರ್ನಾಗ ಹಾಕಿಡಬೇಕು, ಜಲ್ದಿ ಹಣ್ಣಾಗ್ತಾವೆ. ಈಗ ನಾ ಬೆಳಗ್ಗೆ ತೆಗಿತೀನಿ. ಇದು ಹಾಲು ರಾತ್ರಿಗೆ ಫ್ರೀಜರ್ ಒಳಗೆ ಇಟ್ಬಿಟ್ಟಾರ, ನೆನಪೇ ಇಲ್ಲ. ಹಾಗಾಗಿ ನಾನು ಈಗ ತೆಗೆದು ನೋಡಕತ್ತೀನಿ. ಬೆಳಗ್ಗೆ ನಾನು ಚಹಾ ಮಾಡ್ಬೇಕಂಥೇಳಿ. ಭಾಳ ಇದು ಗಟ್ಟಿಯಾಗಿದೆ, ನೋಡ್ಬೋದು ನೀವು. ಆಗ ಹಿಂಗಾಗಿದೆ. ನಾನೀಗೇನು ಮಾಡ್ತೀನಿ, ಇದಕ್ಕೆ ಇಲ್ಲೇ ನಾನು ಸ್ಟವ್ ಮೇಲೆ ನೀರು ಬಿಸಿ ಮಾಡೋಕ್ಕಿಟ್ಟಿದ್ದೆ. ಸ್ವಲ್ಪ ಬಿಸಿ ಮಾಡೀನಿ, ಅಷ್ಟೇನು ಜಾಸ್ತಿ ಮಾಡಿಲ್ಲ. ಈಗ ನಾನು ಇದು ಪಾಕೆಟ್ ಇದ್ರೊಳಗೆ ಹಾಕ್ತೀನಿ. ಬಿಸಿ ಇದೆ, ಸ್ವಲ್ಪ ಬಿಸಿ ಇದೆ ನೀರು. 1-2 ನಿಮಿಷ ಅಷ್ಟೇ ಬಿಡಬೇಕು. ಆಮೇಲೆ ಸ್ವಲ್ಪ ನೀರು ತಣ್ಣಗಾದ್ಮೇಲೆ ಇದು ಪಾಕೆಟ್ ತೆಗೆದು ಚಹಾ ಮಾಡೋಕ್ಕೆ ನಾನು ತೊಗೊತೀನಿ. ಚಹಾ ನಮ್ಮದು ಎಲ್ಲ ಆಯಿತು. ಈಗ ನಾನು ಬೇಳೆ ಮಾಡಕತ್ತೀನಿ, ತೊಗರಿ ಬೇಳೆ. ಇದ್ರೊಳಗೆ ನಾನು ಮೆಂತ್ಯ ಸೊಪ್ಪು ಹಾಕಿ ಮಾಡ್ತೀನಿ. ಒಂದು ಡಿಫ್ರೆಂಟ್ ರೆಸಿಪಿ, ಹೆಲ್ದಿ ರೆಸಿಪಿನೇ ರೀ ಇದು. ಬೇಳೆ ಮಸ್ತ್ ಆಗುತ್ತಾ, ಫುಲ್ ಟೇಸ್ಟ್ ಆಗುತ್ತಾ. ನೀವು ಇದೇ ಥರ ಮಾಡಿ ನೋಡ್ರಿ. ಇದಕ್ಕೆ ವಾಶ್ ಮಾಡ್ಕೊಂಬಿಡೋಣ 2 ನೀರು. ಬೇಳೆ ನಾನು ಇದು ಎಲ್ಲ ವಾಶ್ ಮಾಡ್ಕೊಂಡಿನಿ. ಇದು ಮೆಂತ್ಯ ಸೊಪ್ಪು, ಇದನ್ನು ತೊಳೆದೀನಿ. ಇದ್ರೊಳಗೆ ಹಾಕೋದು ಭಾಳ ಟೇಸ್ಟ್ ಆಗುತ್ತಿದು. ಈ ಥರ ನೀವು ಮಾಡಿರಿ. ನೀವು ಮಾಡಿಲ್ಲ ಅಂದರೆ ಒಮ್ಮೆನೂ ಈ ಥರ ಮಾಡಿರಿ, ಭಾಳ ಟೇಸ್ಟ್ ಆಗುತ್ತಾ, ರುಚಿನೂ ಆಗುತ್ತಾ. ಇದ್ರೊಳಗೆ 2 ನಾನು ಟೊಮ್ಯಾಟೊ ಹಾಕ್ತಾಯಿದ್ದೀನಿ. 2 ಹಸಿಮೆಣಸಿನ್ಕಾಯಿ ತೊಗೊಂಡಿನಿ, ಬೆಳ್ಳುಳ್ಳಿ ಮತ್ತು ಇದು ಅರಿಶಿನ, ಜೀರಿಗೆ ತೊಗೊಂಡಿನಿ. ಸ್ಪೈಸಿ ಜಾಸ್ತಿ ನೀವು ಮಾಡಬೇಕಂದ್ರೆ ನೀವು ಜಾಸ್ತಿ ಹಾಕ್ಕೊರಿ. ಇದು ಜಾಸ್ತಿ ನಾನು ಹಸಿಮೆಣಸಿನ್ಕಾಯಿ ಹಾಕಿದರೆ ಮಕ್ಕಳು ಜಾಸ್ತಿ ತಿನ್ನೋಂಗಿಲ್ಲ. ಹಾಗಾಗಿ ನಾನು ಸ್ವಲ್ಪ ಅಷ್ಟು ಸ್ಪೈಸಿ ಮಾಡ್ತಾಯಿಲ್ಲ. ನೀವು ಬೇಕಾದರೆ ನಾವು 4 ಹಾಕ್ಕೋಬೋದು ಹಸಿಮೆಣಸಿನ್ಕಾಯಿ. ಈಗ ಸ್ವಲ್ಪ ಎಣ್ಣೆ ಹಾಕೋದು, 1 ಚಮಚ ಅಷ್ಟು ಎಣ್ಣೆ ಹಾಕೋದು. ಇದ್ರಾಗ ಸ್ವಲ್ಪ ನೀರು ಹಾಕಿ ಒಂದು 4-5 ವಿಸಲ್ ತೊಗೋಬೇಕ್ರಿ. ಇದಕ್ಕೆ
ನೀರು ಹಾಕೋಣ ಈಗ ಇದಕ್ಕೆ. ಬೇಕು ನೋಡ್ರಿ, ಇಲ್ಲಿ ಬಂದೈತೆ, ಇಲ್ಲಿ ನಿಂತಿದೆ ಜಿಮ್ಮಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ 3-5 ಇಲ್ಲಾಂದರೆ 4 ವಿಸಲ್ ತೊಗೊಂಡು ಮುಚ್ಚಿಬಿಡೋದು. ಈಗ ನಾನು ತೊಳೆದಿಟ್ಟಿನಲ್ಲ, ಜಲ್ದಿ ಹಚ್ತಾ ಇಲ್ಲ. ಇದು ಹಿಂದಿಂದು ಚಾಲು ಮಾಡಿದರೆ ಇದು ಜಲ್ದಿ ಆನ್ ಆಗುತ್ತೆ. ಇದು ನೋಡಿರಿ, ಇದನ್ನು ಆನ್ ಆಗುತ್ತೆ. ಫಸ್ಟ್ ತೊಳೆದಿಂದ ಒಂದು 5 ನಿಮಿಷ ಜಲ್ದಿ ಹತ್ತಂಗಿಲ್ಲ ಇದು ಸ್ಟವ್. ಇದನ್ನು ಆಫ್ ಮಾಡ್ತೀನಿ. ಇದು ಆನ್ ಇದೆ, ಫುಲ್ ಫ್ಲೇಮ್ ಇಟ್ಟು ನೋಡಿರಿ. 5 ವಿಸಲ್ ಆಗಲಿ, ಆಮೇಲೆ ತೆಗೆದು ನೋಡೋಣ. ಇದು ಹುಣಸೆಹಣ್ಣು ಸ್ವಲ್ಪ ನೆನೆ ಹಾಕಿನಿ ಹುಳಿಗೆ ಅಂಥೇಳಿ, ಇದು ಬೇಳೆಗೆ ಹಾಕೋಕ್ಕಂಥೇಳಿ ಇದು ಇಟ್ಟಿನಿ. ಒಂದು 5 ನಿಮಿಷ ಅದು 3-5 ವಿಸಲ್ ಆಗಿಂದ ನಾನು ತೆಗಿತೀನಿ ಬೇಳೆ ಇದ್ರೊಳಗೆ. ಆಮೇಲೆ ಇದು ಹಾಕೋದು ತೋರಿಸ್ತೀನಿ. ಮಕ್ಕಳು ಸ್ಕೂಲಿಂದ ಬಂದಂಗೆ ಕಾಣಿಸುತ್ತಾ? ಯಾರು ಹಾಯ್, ಹೋಗಿ ಬಂದೆ ಅಪ್ಪಿ? ಅಲ್ಲಿಡು, ಬ್ಯಾಗ್ ಇಡು. ಹುಡುಗರು ಸ್ಕೂಲ್ಗೆ ಹೋಗಿ ಬಂದಾರ, ಈಗ ಬಂದಾರ ಜಸ್ಟ್. ನೋಡ್ರಿ, ಇದು 5 ವಿಸಲ್ ಆಗಿದೆ, ನೀರೆಲ್ಲ ಹೋಗಿಬಿಟ್ಟೈತೆ. ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇದಕ್ಕೆ. ಇದು ಫುಲ್ ಸಾಫ್ಟಾಗಿ ಕುದ್ಬಿಟ್ಟೈತಿ ಇದು ಬೇಳೆ. ಈಗ ನಾನು ಇದು ಬಿರ್ಕ ಅಂತ ಹೇಳ್ತೀವಿ ನಾವು, ಇದು ಬೇಳೆದು. ಇದರಿಂದ ಇದು ಮಿಕ್ಸ್ ಮಾಡೋದು, ಮ್ಯಾಶ್ ಮಾಡೋದು ಬೇಳೆ. ಸ್ಮೂತಾಗಿ ಇದು ಮ್ಯಾಶ್ ಮಾಡೋಣ. ನೋಡ್ರಿ, ಈ ಥರ ಆಗಿದೆ. ಈಗ ನಾನು ಇದ್ರೊಳಗೆ ಇದು ಹುಣಸೆಹಣ್ಣು ರಸ ಹಾಕ್ತೀನಿ. ಇದರಿಂದ ಭಾಳ ಟೇಸ್ಟ್ ಆಗುತ್ತಾ ಬೇಳೆ. ಇದು ಸ್ವಲ್ಪ ಸೈಡ್ಗೆ ತೆಗೆದು ಎಲ್ಲ ಹುಣಸೆಹಣ್ಣು ರಸ ಎಲ್ಲ ಇದ್ರೊಳಗೆ ಹಾಕಿಬಿಡ್ಬೇಕು. ಭಾಳ ಟೇಸ್ಟ್ ಆಗುತ್ತೆ ಇದು ಬೇಳೆ. ಒಮ್ಮೆ ನೀವು ಮಾಡಿ ನೋಡಿರಿ. ನೀವು ಮಾಡ್ತಿದ್ರೆ, ನೀವು ಮಾಡಿಲ್ಲ ಅಂದರೆ ಒಮ್ಮೆ ಇದು ರೆಸಿಪಿ ಟ್ರೈ ಮಾಡಿರಿ, ಭಾಳ ಟೇಸ್ಟ್ ಆಗುತ್ತಾ. ನೀವು ಈಗ ನಾನು ಮೆಂತ್ಯ ಸೊಪ್ಪು ಹಾಕಿನಲ್ಲ, ಅದ್ರ ಬದಲೇ ನೀವು ಪಾಲಕ್ ಸೊಪ್ಪನ್ನ ಹಾಕ್ಬೋದು. ಭಾಳ ಅದರಲ್ಲಿಂದನ ಟೇಸ್ಟ್ ಆಗುತ್ತೆ. 1 ಚಮಚ ನಾನು ಇದು ಸಾಲ್ಟ್ ಹಾಕೀನಿ, ರುಚಿಗೆ ತಕ್ಕಷ್ಟು. ನಿಮ್ಗೆ ಎಷ್ಟು ಬೇಕು ನೀವು ನೋಡಿಕೊಂಡು ನೀವು ಹಾಕ್ಕೋಬೋದು. 2 ಮಿನಿಟ್ಸ್ ಅಷ್ಟೇ ಇದು ಕುಕ್ ಮಾಡೋದು. ಫ್ಲೇಮ್ಗೆ ಹೈ ಮಾಡೀನಿ ನೋಡಿರಿ. ಇದು ಬೇಳೆ ಆಗ್ತಾಯಿದೆ. ನಾನು ಹೊರಗೆ ಬಂದೀನಿ, ಸ್ವಲ್ಪ ಮಕ್ಕಳಿಗೆ ಸ್ಕೂಲಿಂದ ಬಂದಿದ್ರಲ್ಲ ಅವ್ರಿಗೆ ಆ್ಯಪಲ್ ಮತ್ತು ಇದು ಚಿಕ್ಕು ಕಟ್ ಮಾಡಿಕೊಡ್ತೀನಿ, ಅದು ತಿನ್ನೋಕತ್ತರ. ಫುಲ್ ಅವ್ರಿಗೆ ಏನಂತೀರಿ, ಊಟ ಭಾಳ ಹೊಟ್ಟೆ ಹಸಿಯಾಗಿಬಿಟ್ಟಿತ್ತು. ಹಂಗಾಗಿ ಅವ್ರಿಗೆ ಊಟಕ್ಕೆ ಕೊಡಕತ್ತೀನಿ ನಾನು. ಇದು ಏನಂತೀರಿ, ಇದು ಕರಿಬೇವು, ಇದು ಕಡ್ಡಿನ ತೊಗೊಂಡಿನಿ 4 ಕರಿಬೇವ್ದು. ಇದು ಜೀರಿಗೆ ಸಾಸಿವೆ ಎಣ್ಣೆ ಹಾಕಿನಿ. ಈಗ ಜೀರಿಗೆ ಸಾಸಿವೆ ಹಾಕಿನಿ, ಎಣ್ಣೆ ಕಾದಿತ್ತು. ಇದು ಕಡ್ಡೆ ಸಮೇತ ಇದ್ರೊಳಗೆ ನಾನು ಹಾಕ್ತೀನಿ. ಇದು ಸೈಡ್ಗೆ ತೆಗಂಗಿಲ್ಲ, ಹಾಗೆ ಹಾಕ್ತೀನಿ. ಯಾಕಂದರೆ ಇದು ಹಿಂಗೆ ಹಾಕೋದ್ರಿಂದ ಭಾಳ ಕಡೆಗೂ ಬರೋಂಗಿಲ್ಲ. ಮತ್ತು ಇದು ಬೇಳೆ ಜೊತೆಗೆ ಹಾಕಿದರೆ ಇದು ಹೆಲ್ದಿ ಅಂತ ನಾನು ತಿಳ್ಕೊತೀನಿ. ಸ್ಮೆಲ್ ಚಲೋ ಇರ್ತಿದ್ದು ಕಡ್ಡಿದು. ಹಾಗಾಗಿ ಇದ್ರ ಸಮೇತ ನಾನು ಒಗ್ಗರಣೆ ಕೊಡ್ತೀನಿ ಬೇಳೆಗೆ. ನೋಡಿರಿ ನೀವು, ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕಿಲ್ಲ, ಫಸ್ಟೇ ಹಾಕಿನಿ ಬೇಳೆಗೆ, ಹಾಗಾಗಿ ನಾನು ಹಾಕಿಲ್ಲ. ನೋಡಿರಿ, ಇದು ತಡ್ಕ ಆಗಿದೆ. ನಾನು ತೋರಿಸ್ತೀನಿ ನಿಮ್ಗೆ ಬೇಳೆ ಯಾವ ಥರ ಆಗೈತೆ ಅಂಥೇಳಿ. ನೋಡಿ, ಭಾಳ ಟೇಸ್ಟು ಮತ್ತು ಸೂಪರ್ ಟೇಸ್ಟಿ ಆಗುತ್ತೆ ಇದು ಬೇಳೆ. ನೀವು ಒಂದು ಸರಿ ಇದು ಮಾಡಿ ನೋಡಿರಿ. ಉತ್ತರ ಕರ್ನಾಟಕದ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದರೆ ವಿಡಿಯೋದಾಗ ಕಮೆಂಟ್ನಾಗ ಹೇಳಿ ನನಗೆ ಹೆಂಗಾಗೈತೆ ಅಂಥೇಳಿ ಇದು ರೆಸಿಪಿ. ಝಾರು ಏನು ಆರ್ಡ್ರ್ ಮಾಡಿದ್ದೆ ಝಾರು? ಓಪನ್ ಮಾಡೋದು. ವಾವ್, ಇದು ಆರ್ಡ್ರ್ ಮಾಡಿದ್ದೇನಪ್ಪಿ? ಎದ್ರಾಗ ಮಾಡಿದ್ದೆ? ಮಿಶೋ ಏನು ಫ್ಲಿಪ್ಕಾರ್ಟ್? ಮಿಶೋ. ಏನೇನು ಬಂದೈತಿ ಇದ್ರೊಳಗೆ? ಕಲರ್ಸ್ ಮತ್ತು ಶಾರ್ಪ್ನರ್ ಮತ್ತು ರಬ್ಬರ್ ಮತ್ತು 2 ಪೆನ್ಸಿಲ್. 2 ಪೆನ್ಸಿಲ್ ಮಸ್ತ್ ಇದಲ್ಲ. ಎಲ್ಲ ಪಿಂಕ್ ಕಲರ್ ಭಾಳ ಇಷ್ಟ ಅಲ್ಲ ಸಾರಿಗೆ? ಇದು ಸ್ಟೈಲ್ ಪಿಂಕ್ ಕಲರ್. ಇದು ಕಂಪಾಸ್, ಇದು ಕಂಪಾಸ್ ಬಂದಿದೆ. ಓಪನ್ ಮಾಡಿದ್ದು
ಮನೆ ಹತ್ತೆ ಸಿಗುತ್ತಾ ಇಲ್ಲಿ ನೋಮನ್ ನೋಡ್ರಿ ಹೆಂಗೆ ನೋಡಕತ್ತ ನೋಮನ್ ಮೊನ್ನೆ ಒಂದು ತರಿಸ್ಕೊಂಡಾನ ಅವ್ರು ನಾನಿ ಜೋಡಿ ಹೋಗಿ ತೊಗೊಂಬಂದಾನ ಮತ್ತೆ ಜಾರು ನೋಡಿ ನೋಡಿ ನನಗೂ ಕೊಡ್ಸಲ್ಲ ಮತ್ತೆ ಜಾರುನ ಆರ್ಡ್ರ್ ಮಾಡ್ಯಾಳ ನೋಡ್ರಿ ಇದು ಈ ಥರ ಮಸ್ತ್ ಇದೆ ಆರ್ಡರಲ್ಲೇ ಐತ್ರಿ ಪೌಚ್ ನಂದ ನಾನೀಗ ಬಂದೀನಿ ಮಾರ್ಕೆಟ್ಗೆ ವೆಜಿಟೇಬಲ್ ತೊಗೊಳಕಂತೇಳಿ ನಾ ಬಂದಿದ್ದೆ. ಎಷ್ಟು ಫ್ರೆಶ್ ಇದಾವೆ ನೋಡ್ರಿ ನೀವು. ಫ್ರೂಟ್ಸು ಮತ್ತು ವೆಜಿಟೇಬಲ್ನ ಇದೆ. ನನಗೆ ವೆಜಿಟೇಬಲ್ ತೊಗೊಳ್ಬೇಕಂತೇಳಿ ನಾ ಬಂದಿದ್ದೆ. ಕೆಲವೊಂದು ನನಗೆ ಹೊರಗಡೆ ಸಿಗ್ತಾ ಇದ್ದಿಲ್ಲ, ಹಾಗಾಗಿ ನಾನು ಮೂರ್ಗೆ ಬಂದೀನಿ. ಫ್ರೂಟ್ಸು ಮತ್ತು ಆರೆಂಜ್ ಎಲ್ಲ ಆ್ಯಪಲ್ ಮತ್ತು ಗ್ರೀನ್ ಆ್ಯಪಲೂ ಇದೆ. ಫುಲ್ ಫ್ರೆಶ್ ಇದೆ. ನಾನು ನೋಡಿ ಭಾಳ ಖುಷಿ ಆಯಿತು, ಹಾಗಾಗಿ ಕ್ಲಿಪ್ನ ತೊಗೊಂಡೆ. ನಿಮಗೂ ನೋಡಿ ಖುಷಿ ಆಗುತ್ತೆ, ನೀವು ನೋಡಿ ಖುಷಿ ಆಗ್ತಾರೆ ಅಂಥೇಳಿ ಕ್ಯಾರೆಟ್ ತೊಗೋಬೇಕು ಮತ್ತು ಬೀನ್ಸ್ ಇದು ಏನಂತ ಹೀರೆಕಾಯಿ ತೊಗೋಬೇಕು. ಹಾಗಾಗಿ ನಾನು ಇಲ್ಲಿ ಬಂದಿದ್ದೆ. ಹೊರಗಡೆ ನನಗೆ ಸಿಗಲಿಲ್ಲ, ಹಾಗಾಗಿ ನಾನು ಇಲ್ಲಿ ಬಂದೀನಿ. ಫ್ರೆಶ್ ಏನೋ ಇದೆ, ಅಂದೆಲ್ಲ ಆಯಿತು. ಈಗ ನಾನು ಹೋಗ್ತಾ ಇದ್ದೀನಿ ಮನೆಗೆ. ನೋಡಿರಿ ಎಷ್ಟು ಫ್ರೆಶ್ ಇದೆ. ಬೀನ್ಸ್ ಅಂತೂ ಫುಲ್ ಫ್ರೆಶ್ ಇದೆ. ನೋಡ್ಬೋದು ನೀವು, ಎಲ್ಲ ಥರ ವೆಜಿಟೇಬಲ್ಸ್ ಇದೆ. ನನಗಂತೂ ಫುಲ್ ಇಷ್ಟ ಆಯಿತು. ಇದು ವಾಟರ್ ಮೆಲನ್ ಮತ್ತು ಇಲ್ಲೇ ಜಾರು ನಿಂತಾಳ. ಜಾರು ಹೋಗ್ತಾ ಇದ್ದಾರೆ. ಎಲ್ಲ ನಮ್ಮ ಶಾಪಿಂಗ್ ಮುಗೀತು, ನಾವು ಹೋಗ್ತಾ ಇದ್ದೀವಿ. ಇವತ್ತಿನ ಬ್ಲಾಗ್ ನಿಮ್ಗೆ ಹೆಂಗೆ ಅನಿಸಿದ್ರು ಕಮೆಂಟ್ ಒಳಗೆ ನನಗೆ ತಿಳಿಸ್ರಿ. ಮತ್ತೆ ಸಿಗೋಣ ಹೊಸ ಬ್ಲಾಗ್ ಜೊತೆಗೆ. ಇವತ್ತಿನ ನಿಮಗೆ ರೆಸಿಪಿ ಇಷ್ಟ ಆಯ್ತಾ ಫ್ರೆಂಡ್ಸ್? ಮತ್ತು ನಾವು ಮಾರ್ಕೆಟ್ಗೆ ಹೋಗಿದ್ವಿ, ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡು ನಿಮ್ಗೆ ಹೆಂಗೆ ಅನಿಸ್ತು ಅದು ನೀವು ಕಮೆಂಟ್ನಾಗ ಹೇಳಿರಿ. ಮತ್ತು ಜಾರದ ಲುಕ್ ನೀವು ನೋಡಿರಿ, ಅದು ಹೇಳಿರಿ. ಮತ್ತು ಅಲ್ಲಿ ಹೋಗಿ ಬಂದಿದ್ದು ಮತ್ತು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೀನಿ. ಮತ್ತು ಒಳ್ಳೆಯ ಬ್ಲಾಗ್ ಜೊತೆಗೆ ಸಿಗೋಣ. ಟೇಕ್ ಕೇರ್ ಮತ್ತು ಬಾಯ್. ಬ್ಲಾಗ್ ನಿಮಗೆ ಇಷ್ಟ ಆದರೆ ನೀವು ಕಮೆಂಟ್ನಾಗ ನಂಗೆ ಹೇಳಬೇಕು. ಮತ್ತೆ ಸಿಗೋಣ ಹೊಸ ಬ್ಲಾಗ್ ಜೊತೆಗೆ, ಒಳ್ಳೆಯ ಬ್ಲಾಗ್ ಜೊತೆಗೆ. ಟೇಕ್ ಕೇರ್. ಓಕೆ, ಬಾಯ್.